ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಧರ್ಮರಾಜ್ ಭಾಗ್ಯನ್ ಫುಡ್ ಲೈಸೆನ್ಸ್ನ ನೋಡ್ತಾರೆ. ರೀ, ಎಲ್ಲ ಸರಿಯಾಗಿದೆ ತಾನೇ? ಇನ್ನು ಭಾಗ್ಯಂಗೆ ಯಾವ ತೊಂದರೆನೂ ಆಗಲ್ಲ ತಾನೇ ಅಂತಾರೆ ಕುಸುಮ. ಎಸ್ ಕುಸುಮ, ಎಲ್ಲ ಪರ್ಫೆಕ್ಟ್ ಆಗಿದೆ. ಇನ್ನು ಮುಂದೆ ಭಾಗ್ಯ ವ್ಯಾಪಾರ ಮಾಡುವಾಗ ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಖುಷಿಯಿಂದ ಆರಾಮಾಗಿ ಮಾಡ್ಬೋದು ಅಂತಾರೆ ಧರ್ಮರಾಜ್. ಅಬ್ಬಾ, ಕೊನೆಗೂ ಕಂಡ್ಬಿಟ್ನಲ್ಲಪ್ಪ, ಮತ್ತೆಲ್ಲ ಸಮಸ್ಯೆ ಆಗೋಗುತ್ತೆ ಅಂತ ನನಗೆ ಭಯನೇ ಆಗೋಗಿತ್ತು ಅಂತ ಲೈಸೆನ್ಸ್ನ ತಗೊಂಡು ಈ ಕೆಲಸ ಏನು ಬೇಗ ಆಯಿತು, ಇನ್ಯಾವ ಭಯನೂ ಇಲ್ಲ ಮಗಳೇ. ಇನ್ನು ಮಿಕ್ಕಿದ ಕೆಲಸ ಎಲ್ಲ ಸಸೂತ್ರವಾಗುತ್ತೆ ಅಂತಾರೆ ಕುಸುಮ. ಲೈಸೆನ್ಸ್ ಸಿಕ್ತು ಅಂತ ಸುಮ್ಮನೆ ಕೂತ್ರೆ ಆಗಲ್ಲ, ಕೆಲಸನೂ ಮಾಡಬೇಕು ಅಂತಾರೆ ಸುನಂದ. ನೋಡಿ, ಒಂದೆರಡು ದಿನ ಕೆಲಸ ನಿಲ್ತು ಅಂತ ಭಾಗ್ಯಂಗೆ ಕೆಲಸದ ಮೇಲೆ ಆಸಕ್ತಿ ಏನೂ ಕಮ್ಮಿ ಆಗಿಲ್ಲ. ಹಾಗೇನೆ ನೋಡೋಕೆ ಹೋದರೆ ಕೆಲಸ ಮಾಡೋಕ್ಕೆ ಉತ್ಸಾಹ ಜಾಸ್ತಿ ಆಗಿದೆ. ನಮ್ಮ ಭಾಗ್ಯಂಗೆ ಸಿಕ್ಕಾಪಟ್ಟೆ ಛಲ ಇದೆ. ಅದು ಫುಡ್ ಆಫೀಸಲ್ಲಿ ಪ್ರೂವ್ ಆಗೋಯ್ತು ಅಂತಾಳೆ ಸುಂದ್ರಿ. ಹೌದಾ ಸುಂದ್ರಿ, ಅಂಥದ್ದೇನಾಯಿತು ಅಂತಾರೆ ಕುಸುಮ. ಹೇಳ್ತೀನಿ ಕೇಳಿ. ಆ ಪುಣ್ಯಾತ್ಗಿತ್ತಿ ಇದ್ದಾಳಲ್ಲ, ಆ ಕನ್ನಿಕಾ, ಅವಳು ಬುದ್ಧಿ ಮೊಣಕಾಲು ಕೆಳಗೆ ಇದೆ ಅಂತ ಮತ್ತೆ ಸಾಬೀತಾಯಿತು ಅಂತಾಳೆ ಸುಂದ್ರಿ. ಅಂಥದ್ದೇನಾಯಿತು ಅಂತಾರೆ ಧರ್ಮರಾಜ್. ಆ ಕನ್ನಿಕಾ ಮನೆಗೆ ಬಂದು ಎಲ್ಲ ಹೇಳಿದ್ಲಲ್ವಾ, ಆಮೇಲೆ ಫುಡ್ ಆಫೀಸ್ ಹತ್ರ ಬಂದಿದ್ಲು. ನಮ್ಮ ಭಾಗ್ಯಂಗೆ ಲೈಸೆನ್ಸ್ ಸಿಗಬಾರ್ದು ಅಂತ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಲು. ಆದರೆ ನಮ್ಮ ಭಾಗ್ಯ ಬಿಡಬೇಕಲ್ಲ ಅಂತಾಳೆ ಸುಂದ್ರಿ. ಅಂಥದ್ದೇನು ಮಾಡಿದೆ ಭಾಗ್ಯ ಅಂತಾರೆ ಕುಸುಮ. ಏನಿಲ್ಲ ಅತ್ತೆ, ಏನೇ ಆದರೂ ನ್ಯಾಯ ಇರೋದು ನಮ್ಮ ಕಡೆ ಅಲ್ವಾ, ಅದಕ್ಕೆ ನೇರವಾಗಿ ಮುಖ್ಯಸ್ಥರ ಹತ್ರ ಮಾತಾಡಿ ಇರೋ ವಿಷಯ ಹೇಳಿಬಿಟ್ಟೆ ಅಂತಾಳೆ ಭಾಗ್ಯ. ಆ ಡೈರೆಕ್ಟರ್ಸ್ ನಮ್ಮ ಭಾಗ್ಯನ ಕೈ ರುಚಿ ತಿಂದು ಫ್ಯಾನ್ ಆಗಿಬಿಟ್ರು. ಫ್ಯಾನು ಹಾಗೆ ನಮ್ಮ ಮನೆಗೆ ಬಂದು ರೈಡ್ ಮಾಡಿದ್ರಲ್ಲ ಇನ್ಸ್ಪೆಕ್ಟರ್, ಅವರನ್ನೆಲ್ಲ ಕರೆದು ಮುಖಕ್ಕೆ ಉಗಿದು ಉಪ್ಪಿನಕಾಯಿ ಹಾಕಿದ್ರು. ಆ ಇನ್ಸ್ಪೆಕ್ಟರ್ನ ಕೆಲಸದಿಂದನೇ ತೆಗೆದು ಹಾಕಿದ್ರು ಅಂತಾಳೆ ಸುಂದ್ರಿ. ಅದಕ್ಕೆ ಹೇಳೋದು ಮಗಳೇ, ಆ ದೇವ್ರು ಯಾವತ್ತೂ ಒಳ್ಳೆಯವ್ರ ಕೈ ಬಿಡಲ್ಲ ಅಂತಾರೆ ಧರ್ಮರಾಜ್. ಪ್ರಯತ್ನಕ್ಕೆ ಫಲ ಯಾವತ್ತೂ ಇದ್ದೇ ಇದೆ, ಅದನ್ನು ಮೀರಿ ಯಾವುದೂ ಇಲ್ಲ. ಇವತ್ತು ಗೆದ್ದಿರೋದು ನಿನ್ನ ಪ್ರಯತ್ನದಿಂದಲೇ ಅಂತಾರೆ ಕುಸುಮ. ಅಯ್ಯೋ ಅತ್ತೆ, ಹಾಗೇನಿಲ್ಲ, ಎಲ್ಲ ನಿಮ್ಗಳ ಆಶೀರ್ವಾದ, ಇದರಲ್ಲಿ ನಿಮ್ಗಳ ಪ್ರಯತ್ನವೂ ಇದೆ ಅಂತಾಳೆ ಭಾಗ್ಯ. ಸರಿ ಆಯಿತು, ಇವಾಗ ಒಂದು ಕೆಲಸ ಮಾಡು, ಆದಷ್ಟು ಬೇಗ 30 ಜನಕ್ಕೆ ಅಡುಗೆ ಮಾಡು ಅಂತಾರೆ ಕುಸುಮ. ಯಾಕತ್ತೆ, ಯಾವುದಾದ್ರೂ ಆರ್ಡ್ರ್ ಬಂದಿದೆಯಾ ಅಂತಾಳೆ ಭಾಗ್ಯ. ಅದನ್ನೆಲ್ಲ ನಾನು ನಿನಗೆ ಆಮೇಲೆ ಹೇಳ್ತೀನಿ, ಆದಷ್ಟು ಬೇಗ ರೆಡಿ ಮಾಡು ಅಂತ ಕುಸುಮ ಹೋಗ್ತಾರೆ. ಈಚೆ ಶ್ರೇಷ್ಠ ಅಚ್ಚೆ ಏನು ಆಗಬಾರ್ದು ಅಂದ್ಕೊಂಡು ಅದೇ ಆಗ್ತಿದೆ ಅಂತ ಸಿಟ್ಟಿಂದ ಬಂದು ಸೋಫಾ ಮೇಲೆ ಕೂತ್ಕೋತಾಳೆ. ಆಗ ತಾಂಡವ್, ಯಾಕೆ ಶ್ರೇಷ್ಠ, ಏನಾಯಿತು ಅಂತಾನೆ. ನಾವು ಏನು ಅಂದ್ಕೊಂಡಿದ್ನೋ ಎಲ್ಲ ಹಾಳಾಯಿತು, ನಮ್ಮ ಪ್ಲ್ಯಾನ್ ಎಲ್ಲ ಹಾಳಾಗೋಯ್ತು ಅಂತಾಳೆ ಶ್ರೇಷ್ಠ. ಏನು ಪ್ಲ್ಯಾನು ಅಂತಾನೆ ತಾಂಡವ್. ಅದೇ ತಾಂಡವ್, ಭಾಗ್ಯಂಗೆ ಲೈಸೆನ್ಸ್ ಸಿಗಬಾರ್ದು ಅಂದ್ಕೊಂಡಿದ್ದೀವಲ್ಲ, ಲೈಸೆನ್ಸ್ ಸಿಕ್ತಂತೆ ಅಂತಾಳೆ ಶ್ರೇಷ್ಠ. ವಾಟ್ ಡ್ಯಾಮಿಟ್, ಆ ಕನ್ನಿಕೆಯನ್ನು ಮಾಡ್ತೀನಂತ ಹೊರಟಿದ್ಲಲ್ಲ ಅವತ್ತು ಅಂತಾನೆ ತಾಂಡವ್. ಕನ್ನಿಕಾ ಎಫರ್ಟ್ ಹಾಕಿದ್ದಾಳೆ, ಫುಡ್ ಡಿಪಾರ್ಟ್ಮೆಂಟ್ ಆಫೀಸ್ಗೂ ಹೋಗಿದ್ದಾಳೆ, ಆದರೆ ನೋ ಯೂಸ್. ಅಲ್ಲಿರೋ ಮೇನ್ ಜನರಲ್ ಡೈರೆಕ್ಟರ್ ಕೂಡ ಆ ಭಾಗ್ಯನ ಫೇವರೇ. ಆ ಕನ್ನಿಕಾಗೆ ಹೆಲ್ಪ್ ಮಾಡಿರೋ ಇನ್ಸ್ಪೆಕ್ಟರ್ನ ಕೂಡ ಸಸ್ಪೆಂಡ್ ಮಾಡಿದಾರಂತೆ ಅಂತಾಳೆ ಶ್ರೇಷ್ಠ. ಭಾಗ್ಯ ಏನು ಪುಣ್ಯ ಮಾಡಿದಳು ಏನು, ಎವ್ರಿ ಟೈಮ್ ಲಕ್ ಅವಳ ಕಡೆನೇ ಇರುತ್ತೆ. ಭಾಗ್ಯ ಅಂತ ಕಿತ್ತು ಹೋಗಿರೋರ ಕಡೆನೇ ಯಾಕೆ ಲಕ್ ಫೇವರ್ ಆಗಿರುತ್ತೆ ಅಂತಾನೆ ತಾಂಡವ್. ಹೌದು, ನಾವೇನು ಮಾಡಿದರೂ ಫೇಲ್ ಆಗ್ತಿದೆ, ನನಗೆ ನಾಚಿಕೆ ಆಗ್ತಿದೆ. ಎವ್ರಿ ಟೈಮ್ ಆ ಭಾಗ್ಯನೇ ಗೆಲ್ತಿದ್ದಾಳೆ. ಇವಾಗ ನೋಡ್ತಾ ಇರು, ದೊಡ್ಡದಾಗಿ ಬಂದು ಆವಾಜ್ ಹಾಕ್ತಾಳೆ, ಮುಗೀತು ಕಣೋ, ಇನ್ನು ಲೈಸೆನ್ಸ್ ಸಿಕ್ತಿಲ್ಲ, ಒಳ್ಳೆ ಬಿಸ್ನೆಸ್ ಆಡ್ತಾಳೆ ಅಂತಾಳೆ ಶ್ರೇಷ್ಠ. ಅವಳ ಮುಖಕ್ಕೆ ಬಿಸ್ನೆಸ್ ಎಲ್ಲ ಸೂಟ್ ಆಗಲ್ಲ, ಅವಳ ಕ್ಯಾಪಬಿಲಿಟಿ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಏನೋ 1-2 ದಿನ ಬಿಸ್ನೆಸ್ ಚೆನ್ನಾಗಾಯಿತು ಅಂತ ಅವಳೇನು ಕೋಟ್ಯಾಧೀಶ್ವರಿ ಆಗಲ್ಲ ಅಂತಾನೆ ತಾಂಡವ್. ಆಗ ಗೌರವ್ ಬರ್ತಾನೆ. ಹೇಳಿ ಅಂತಾನೆ ತಾಂಡವ್. ನಾನು ಫುಡ್ ಆರ್ಡ್ರ್ ಮಾಡ್ತಿದ್ದೀನಿ, ನಿಮಗೂ ಬೇಕಾ ಅಂತ ಕೇಳೋಣ ಅಂತ ಬಂದೆ ಅಂತಾನೆ ಗೌರವ್. ಯಾವುದು, ಆ ಡಬ್ಬಿ ಊಟನಾ ಅಂತಾನೆ ತಾಂಡವ್. ಹಾಂ, ಮೊನ್ನೆ ತಂದ್ಕೊಟ್ಟಿದ್ನಲ್ಲ ಅದು ಅಂತಾನೆ ಗೌರವ್. ಅಫ್ಕೋರ್ಸ್ ಬೇಕೇ ಬೇಕು, ಪ್ಲೀಸ್ ನನಗೂ ಸೇರಿಸಿ ಆರ್ಡ್ರ್ ಮಾಡಿ ಅಂತಾನೆ ತಾಂಡವ್. ಸರಿ ಸರ್ ಅಂತ ಗೌರವ್ ಹೋಗುವಾಗ ತಾಂಡವ್ ಅವತ್ತು ಹಾಸ್ಪಿಟಲ್ನಲ್ಲಿ ಕುಸುಮ ತನಗೆ ಹೇಳಿರೋ ಮಾತನ್ನು ನೆನ್ಪು ಮಾಡಿಕೊಂಡು ಗೌರವನ ವಾಪಸ್ ಕರೆದು ನನಗೆ 2 ಫುಡ್ ಆರ್ಡ್ರ್ ಮಾಡು ಅಂತ ಹೇಳ್ತಾನೆ. ಓಕೆ ಅಂತ ಗೌರವ್ ಹೋಗ್ತಾನೆ. ಈಚೆ ಕುಸುಮ ಚೆನ್ನಾಗಿ ರೆಡಿಯಾಗಿರ್ತಾರೆ. ಈ ಭಾಗ್ಯ ರೆಡಿ ಆದ್ಲೋ ಇಲ್ವೋ ಅಂತಾರೆ ಕುಸುಮ. ಆಗ ಭಾಗ್ಯ ಫೋನಲ್ಲಿ, ಹಾಂ ಸರ್, ಇನ್ನೊಂದು ಊಟ ಎಕ್ಸ್ಟ್ರಾ ಅಲ್ವಾ ಸರ್? ಸರಿ, ಖಂಡಿತ ಮೊನ್ನೆ ಕಳಿಸ್ನಲ್ಲ ಅದೇ ಅಡ್ರೆಸ್ಸಿಗೆ ಅಲ್ವಾ ಸರ್? ಓಕೆ, ಥ್ಯಾಂಕ್ ಯು ಅಂತ ಕಾಲ್ ಕಟ್ ಮಾಡಿ ಅತ್ತೆ ಅಂತ ಕುಸುಮ ಹತ್ರ ಬರ್ತಾಳೆ. ಬಾ, ನಾನು ಹೇಳಿದ ಕೆಲಸ ಎಲ್ಲ ಮುಗಿಸಿದ್ಯಾ ಅಂತಾರೆ ಕುಸುಮ. ಹಾಂ ಅತ್ತೆ, ಅಡುಗೆ ಎಲ್ಲ ತಯಾರಿದೆ ಅಂತಾಳೆ. ಏನು ಅತ್ತೆ, ಇವತ್ತು ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿದ್ದೀರಾ ಅಂತಾಳೆ ಭಾಗ್ಯ. ಚೆನ್ನಾಗಿ ಕಾಣ್ತಿದ್ದೀನಾ, ಹೇಗೆ, ಎಲ್ಲ ಸರಿ ಇದೆ ತಾನೇ ಅಂತಾರೆ ಕುಸುಮ. ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ಅತ್ತೆ ಅಂತಾಳೆ ಭಾಗ್ಯ. ಥ್ಯಾಂಕ್ಸ್, ನೀನು ಈಗ ಒಳ್ಳೆ ಸೀರೆ ಉಟ್ಕೊಂಡು ಜುಮ್ ಅಂತ ರೆಡಿಯಾಗು ಅಂತಾರೆ ಕುಸುಮ. ಅಲ್ಲ ಅತ್ತೆ, ಯಾವ ಕಡೆ ಹೋಗ್ತಿದ್ದೀವಿ, ಯಾಕೆ ತಯಾರಾಗೋ ಕೇಳ್ತಿದ್ದೀರಾ ಅಂತಾಳೆ ಭಾಗ್ಯ. ಅದನ್ನು ಆಮೇಲೆ ಹೇಳ್ತೀನಿ, ನಾವು ಯಾರಿಗೂ ಕಮ್ಮಿ ಇಲ್ಲ ಅನ್ನೋದನ್ನು ತೋರಿಸ್ಬೇಕು, ಈಗ ಹೋಗಿ ರೆಡಿಯಾಗು ಅಂತಾರೆ ಕುಸುಮ. ಸರಿ ಅಂತ ಭಾಗ್ಯ ಬರುವಾಗ ಧರ್ಮರಾಜ್, ಏನು ಮಗಳೇ
ನಿಮ್ಮ ಅತ್ತೆ ವಿಶ್ವಸುಂದರಿ ಎಲ್ಲಿಗೋ ರೆಡಿಯಾಗಿಬಿಟ್ಟಿದ್ದಾಳೆ, ಅಷ್ಟೊಂದು ಊಟ ರೆಡಿ ಮಾಡೋಕೆ ಹೇಳಿದ್ದಾಳೆ, ಏನು ಅತ್ತೆ ಸೊಸೆ ಪ್ಲ್ಯಾನು ಅಂತಾರೆ. ನನಗೂ ಅರ್ಥ ಆಗ್ತಿಲ್ಲ, ಬೇಗ ರೆಡಿಯಾಗು ಅಂದರು ಅಂತಾಳೆ ಭಾಗ್ಯ. ಆಗ ಕುಸುಮ, ಭಾಗ್ಯ ಏನದು ಗುಸುಗುಸು, ಹೋಗಿ ಬೇಗ ರೆಡಿಯಾಗು ಅಂತಾರೆ. ತಯಾರಾಗ್ತಿದ್ದೀನಿ ಅತ್ತೆ ಅಂತಾಳೆ ಭಾಗ್ಯ. ಈಚೆ ಪೂಜಾ ಆಟೋದಿಂದ ಇಳಿದು, ಈ ಕಿಶನ್ಗೆ ಏನಾಗಿದೆ, ಹುಚ್ಚು ಹಿಡಿದಿದೆಯಾ, ನನ್ನನ್ನು ಯಾಕೆ ಇಲ್ಲಿಗೆ ಬರೋಕೆ ಹೇಳಿದ್ದಾನೆ, ಬೆಳಿಗ್ಗೆಯಿಂದ ನಾನು ಜಿಮ್ಮಲ್ಲೇ ಇದ್ದೀನಿ, ಆವಾಗ ಏನೂ ಹೇಳಲಿಲ್ಲ, ಇವಾಗ ಇಲ್ಲಿಗೆ ಬರೋಕೆ ಹೇಳಿದ್ದಾನೆ ಅಂತ ಕೆಫೆ ಒಳಗೆ ಬಂದು ನೋಡ್ತಾಳೆ ಪೂಜಾ. ಆಗ ಕಿಶನ್, ಮಚ್ಚಿ ಇಲ್ಲೇ ಇದ್ದೀನಿ ಬಾ ಅಂತಾನೆ. ಅಲ್ಲ, ಮನೆಗೆ ಹೋಗೋ ಟೈಮಲ್ಲಿ ನನ್ನನ್ನು ಇಲ್ಲಿಗೆ ಯಾಕೆ ಬರೋಕೆ ಹೇಳಿದೆ ಅಂತಾಳೆ ಪೂಜಾ. ಹಲೋ ಮಚ್ಚಿ, ನಿನಗೆ ಮನೆಗೆ ಹೋಗೋಕೆ ಇನ್ನೂ 1 ಅವರ್ ಟೈಮ್ ಇದೆ, ಅದಕ್ಕೆ ಇಲ್ಲಿಗೆ ಬರೋಕೆ ಹೇಳಿದ್ದು ಅಂತಾನೆ ಕಿಶನ್. ನನ್ನ ಇಲ್ಲಿಗೆ ಯಾಕೆ ಬರೋಕೆ ಹೇಳಿದೆ ಅಂತಾಳೆ ಪೂಜಾ. ನೋಡು ಬಾಸ್ ನಾನು, ನೀನು ಜಸ್ಟ್ ಎಂಪ್ಲಾಯ್, ನಾನೇನು ಕೆಲಸ ಹೇಳ್ತೀನೋ ಅದನ್ನು ನೀನು ಮಾಡಬೇಕು ಅಷ್ಟೇ. ಇಲ್ಲಿ ಒಂದು ಮೀಟಿಂಗ್ ಇದೆ, ಅದಕ್ಕೆ ನಿನ್ನೆ ಇಲ್ಲಿ ಬರೋಕೆ ಹೇಳಿದ್ದು ಅಂತಾನೆ ಕಿಶನ್. ನಾನು ರಿಸೆಪ್ಷನಿಸ್ಟ್ ಅಂದಮೇಲೆ ನಾನು ಜಿಮ್ಮಲ್ಲಿ ತಾನೇ ಇರಬೇಕು ಅಂತಾಳೆ ಪೂಜಾ. ನೋಡಮ್ಮ, ನನ್ನ ಜೊತೆ ಕೆಲಸ ಅಂದರೆ ಹೀಗೆ ಇರುತ್ತೆ, ನಿನಗಿಷ್ಟ ಇದ್ದರೆ ಮಾಡ್ಬೋದು, ಇಲ್ಲಾಂದರೆ ಹೋಗ್ಬೋದು ಅಂತಾನೆ ಕಿಶನ್. ಆಯ್ತಾಯ್ತು, ಅದೇನು ಕೆಲಸ ಹೇಳು ಅಂತ ಕೂತ್ಕೊಳ್ಳೋಕಾದ್ರೆ. ಯಾಕೆ ಕೂತ್ಕೋತಿದ್ದೆ ಮಚ್ಚಿ, ಹೋಗಿ ಒಂದು ಕಾಫಿ ತಾ ಅಂತಾನೆ ಕಿಶನ್. ಕಾಫಿನಾ ಅಂತಾಳೆ. ಪೂಜಾ ಆರ್ಡ್ರ್ ಮಾಡು ಅಂತಾನೆ. ಪೂಜಾ ಕಾಫಿ ತಂದು ಕೊಡ್ತಾಳೆ. ನನಗೆ ಈಗ ಈ ಕಾಫಿ ಬೇಡ, ಹೋಗಿ ಕೋಲ್ಡ್ ಕಾಫಿ ಆರ್ಡ್ರ್ ಮಾಡು ಅಂತಾನೆ ಕಿಶನ್. ಆಟ ಆಡ್ತಿದ್ಯಾ ಅಂತಾಳೆ ಪೂಜಾ. ಆಡಿಸ್ತಿದ್ದೀನಿ ಹೋಗೆ ಅಂತಾನೆ ಕಿಶನ್. ಆಗ ಪೂಜಾ ಕಾಫಿನ ವಾಪಸ್ ಕೊಟ್ಟು ಒಂದು ಕೋಲ್ಡ್ ಕಾಫಿ ಕೊಡ್ತೀರಾ ಅಂತಾಳೆ. ಈಚೆ ಕುಸುಮ, ಸುಂದ್ರಿ ಎಲ್ಲ ರೆಡಿನಾ ಅಂತಾರೆ. ರೆಡಿ, ಬಂದೆ ಅಂತಾಳೆ. ಆಗ ಭಾಗ್ಯನೂ ಬರ್ತಾಳೆ. ಭಾಗ್ಯ, ಒಳಗಡೆ 4 ಡಬ್ಬಿ ಇಟ್ಟಿದ್ಯಲ್ಲಮ್ಮ, ಅದ್ಯಾರಿಗೆ ಅಂತಾಳೆ ಸುಂದ್ರಿ. ಅದು ಆಫೀಸ್ ಕಳ್ಸೋಕೆ, ಮೊನ್ನೆ ಹುಷಾರಿಲ್ಲ ಅಂತ ಫುಡ್ ಆರ್ಡ್ರ್ ಮಾಡಿದ್ರಲ್ಲ ಅವರಿಗೆ ಕೊಡೋಕೆ. ಅಮ್ಮ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಡೆಲಿವರಿ ಹುಡುಗ ಬರ್ತಾರೆ, ಅವ್ರಿಗೆ ಕೊಡು ಆಯಿತಾ ಅಂತಾಳೆ ಭಾಗ್ಯ. ಸರಿ ಭಾಗ್ಯ ಆಯಿತು ಅಂತಾರೆ ಸುನಂದ. ಕಾರ್ ಕೀ ತನ್ರಿ ನಿಮ್ಮದು ಅಂತ ಕೂಗ್ತಾರೆ ಕುಸುಮ. ಕಾರ್ ಯಾಕೆ ಅಂತಾಳೆ ಭಾಗ್ಯ. ಇವತ್ತು ನಾವು ಕಾರಲ್ಲಿ ಹೋಗ್ತಿದ್ದೀವಿ, ಕೆಲವರಿಗೆ ನಾವು ಯಾರು, ನಮ್ಮ ಗತ್ತೇನು ಅನ್ನೋದು ಗೊತ್ತಾಗಬೇಕಾಗಿದೆ, ಅದಕ್ಕೆ ಕಾರಲ್ಲಿ ಹೋಗ್ತಿದ್ದೀವಿ ಅಂತಾರೆ ಕುಸುಮ. ಕೀ ತಂದು ತಗೋ ಮಗಳೇ ಅಂತಾರೆ ಧರ್ಮರಾಜ್. ಕಾರ್ ಯಾಕೆ ಮಾವ, ಕಾರಲ್ಲಿ ಊಟ ತಗೊಂಡೋದ್ರೆ ಚೆಲ್ಲಿ ರಂಪ ಆಗುತ್ತೆ, ಬೇಡ ಮಾವ ಅಂತಾಳೆ ಭಾಗ್ಯ. ಗಲೀಜಾದರೆ ಕ್ಲೀನ್ ಮಾಡ್ಬೋದು, ಅತ್ತೆ ಹೇಳಿದ ಮೇಲೆ ಬೇರೆ ಮಾತಿಲ್ಲ, ಅದೇ ವೇದವಾಕ್ಯ, ತಗೋ ಅಂತ ಕಾರ್ ಕೀನ ಕೊಡ್ತಾರೆ ಧರ್ಮರಾಜ್. ಅಲ್ಲ ಬಿಕ್ತಿಯಮ್ಮ, ಇಷ್ಟೆಲ್ಲ ಊಟ ತಗೊಂಡು ಕಾರಲ್ಲಿ ಯಾವ ಕಡೆ ಹೋಗ್ತಿದ್ದೀರಾ ಅಂತಾರೆ ಸುನಂದ. ಎಲ್ಲ ಹೇಳ್ತೀನಿ, ಯಾಕೆ ಅವಸರ ಅಂತ ಕುಸುಮ. ಭಾಗ್ಯ, ಸುಂದ್ರಿ ನಡೀರಿ ಅಂತ ಕಾರ್ ಹತ್ರ ಹೋಗ್ತಾರೆ. ಬಿಕ್ತಿಯಮ್ಮ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಲೇ ಇಲ್ವಲ್ಲ ಅಂತ ಸುನಂದನು ಬರ್ತಾರೆ. ಹೌದತ್ತೆ, ನಾವು ಎಲ್ಲಿಗೆ ಹೋಗ್ತಿದ್ದೀವಿ, ಯಾಕೆ ಹೋಗ್ತಿದ್ದೀವಿ ಅಂತಾಳೆ ಭಾಗ್ಯ. ಕನ್ನಿಕಾ ಆಫೀಸ್ಗೆ ಹೋಗ್ತಿದ್ದೀವಿ ಅಂತಾರೆ ಕುಸುಮ. ಕನ್ನಿಕಾ ಆಫೀಸ್ಗೆ ಯಾಕತ್ತೆ, ಅವಳೇನಾದರೂ ಊಟ ಆರ್ಡ್ರ್ ಮಾಡಿದ್ಲಾ ಅಂತಾಳೆ ಭಾಗ್ಯ. ಎಲ್ಲ ಪ್ರಶ್ನೆಗಳಿಗೂ ಈಗಲೇ ಉತ್ತರ ಕೊಡಬೇಕಾ, ಸುಮ್ಮನೆ ಹೊರಡು, ಸುಂದ್ರಿ ಇಡೋದನ ಅಂತ ಭಾಗ್ಯ ಕುಸುಮ ಸುಂದ್ರಿ ಕಾರಲ್ಲಿ ಕನ್ನಿಕಾ ಆಫೀಸ್ ಮುಂದೆ ಬಂದು ಇಳಿತಾರೆ. ನಂತರ ಕುಸುಮ ಮುಂದೆ ಆಫೀಸ್ ಒಳಗೆ ಬರ್ತಾರೆ. ಹಿಂದೆ ಭಾಗ್ಯ ಸುಂದ್ರಿ ಬರ್ತಾರೆ. ಆಗ ರಿಸೆಪ್ಷನಿಸ್ಟ್, ಮೇಡಮ್ ನೀವೇ ಅವತ್ತು ಬಂದಿದ್ರಲ್ಲ ಅಂತಾಳೆ. ಹೌದು, ಅವತ್ತು ನಾನೇ ಬಂದಿದ್ದು, ಎಲ್ಲಿ ನಿನ್ನ ಬಾಸ್ ಕನ್ನಿಕಾ ಅಂತಾರೆ ಕುಸುಮ. ಬರ್ತಿದ್ದಾರೆ ಅಂತಾಳೆ ರಿಸೆಪ್ಷನಿಸ್ಟ್. ಬರಲಿ ಎಲ್ಲರ ಜೊತೆ ಮಾತಾಡೋದಿದೆ ಅಂತಾರೆ ಕುಸುಮ. ಬೇಡ ಮೇಡಮ್ ಬಂದರೆ ಬೈತಾರೆ ಅಂತಾಳೆ ರಿಸೆಪ್ಷನಿಸ್ಟ್. ಅಯ್ಯಯ್ಯೋ, ಅವಳು ಬೈಯಲ್ಲ, ನಾನು ಅವಳು ಬೆಸ್ಟ್ ಫ್ರೆಂಡ್, ಅವಳು ಬಂದ ತಕ್ಷಣ ಹೇಳು ಭಾಗ್ಯ ಅವ್ರ ಅತ್ತೆ ಕುಸುಮ ಬಂದಿದ್ದಾರೆ ಅಂತ. ಎಲ್ಲರೂ ಇಲ್ಲಿ ಕೇಳಿಸ್ಕೊಳ್ಳಿ, ನಿಮ್ದು ಎಲ್ರದ್ದು ಊಟ ಆಗಿದೆಯಾ, ಆಗಿಲ್ಲ ಅನಿಸುತ್ತೆ, ಎಲ್ಲರೂ ಬನ್ನಿ ಊಟ ಮಾಡೋಣ ಅಂತಾರೆ ಕುಸುಮ. ಭಾಗ್ಯ, ಇವ್ರು ಯಾರಿಗೂ ಕನ್ನಡ ಅರ್ಥ ಆಗಲ್ಲ ಅನಿಸುತ್ತೆ, ನಾನು ಹೇಳಿದ್ದಾನೆ ಇಂಗ್ಲೀಷಲ್ಲಿ ಹೇಳು ಅಂತಾರೆ. ಆಗ ಭಾಗ್ಯ ಇಂಗ್ಲೀಷಲ್ಲಿ ಹೇಳ್ತಾಳೆ. ಎಲ್ಲರೂ ಬನ್ನಿ ಅಂತಾರೆ ಕುಸುಮ. ಎಲ್ಲರೂ ಬರ್ತಾರೆ. ಈಚೆ ಪೂಜಾ ಕೋಲ್ಡ್ ಕಾಫಿನ ತಂದು ಕಿಶನ್ ಮುಂದೆ ಇಟ್ಟು, ಸಾಕಾ, ಚೇಂಜ್ ಮಾಡೋ ಮೈಂಡ್ ಇದೆಯಾ ಅಂತಾಳೆ. ನಾನ್ಯಾಕೆ ಚೇಂಜ್ ಮಾಡಲಿ, ನಿನಗೆ ಕಷ್ಟ ಕೊಡ್ತೀನಾ ಅಂತ ಕಾಫಿನ ಕುಡಿತಾನೆ. ಆಗ ಪೂಜಾ ಕೂತ್ಕೋಬೇಕು ಅನ್ನುವಾಗ, ಯಾಕೆ ಕೂತ್ಕೋತೀಯಾ, ಕೆಫೆ ಮುಂದೆ ಒಂದು ಗೋಲ್ಗಪ್ಪದ ಅಂಗಡಿ ಇದೆ, ಹೋಗಿ ಗೋಲ್ಗಪ್ಪ ತಗೊಂಬ ಅಂತಾನೆ ಕಿಶನ್. ಏನು, ಕೋಲ್ಡ್ ಕಾಫಿ ಜೊತೆ ಯಾರಾದರೂ ಗೋಲ್ಗಪ್ಪನ ತಿಂತಾರಾ, ನಾನು ತರಲ್ಲ ಅಂತಾಳೆ ಪೂಜಾ. ನಾನು ನಿನ್ನ ಬಾಸ್, ನಾನು ನಿನಗೆ ಸಂಬಳ ಕೊಡೋನು, ಹೋಗು ಬೇಗ ತಗೊಂಡು ಬಾ ಅಂತಾನೆ ಕಿಶನ್. ಪೂಜಾ ಹೋಗ್ತಾಳೆ. ಅಣ್ಣ ಒಂದು ಪ್ಲೇಟ್ ಪಾನಿಪುರಿ ಕೊಡಿ ಅಂತಾಳೆ ಪೂಜಾ. ಈಚೆ ಕನಿಕಾ ಆಫೀಸ್ಗೆ ಬಂದ ಕೂಡಲೇ ರಿಸೆಪ್ಷನಿಸ್ಟ್, ಗುಡ್ ಮಾರ್ನಿಂಗ್ ಮೇಡಮ್ ಅಂತಾಳೆ. ಆಫೀಸಲ್ಲಿ ಯಾಕೆ ಖಾಲಿ ಹೊಡಿತಿದೆ, ಎಲ್ಲರೂ ಎಲ್ಲಿದ್ದಾರೆ ಅಂತಾಳೆ ಕನಿಕಾ. ಮೇಡಮ್ ಎಲ್ಲರೂ ಕೆಫೆ ಏರಿಯಾಕ್ಕೆ ಹೋಗಿದ್ದಾರೆ, ಅವತ್ತು ಒಬ್ಬರು ಲೇಡಿ ಬಂದಿದ್ದಾರಲ್ಲ ಅವರು ಊಟ ತಿಂದಿದ್ದಾರೆ ಅಂತ ಎಲ್ಲರೂ ಅಲ್ಲಿಗೆ ಹೋಗಿದ್ದಾರೆ ಅಂತಾಳೆ ರಿಸೆಪ್ಷನಿಸ್ಟ್. ಊಟಕ್ಕೆ ಯಾವ ಲೇಡೀಸ್ ಅಂತ ಕನ್ನಿಕಾ ಈಚೆ ಬರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.